ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಓಂ ಶ್ರೀಂ ಶ್ರೀಯೈ ನಮಃ. ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರ. ಸ್ನೇಹಿತರೆ ನೋಡಿ, ನಿಮಗೆ ಹಲವಾರು ಪೂಜಾ ಪುನಸ್ಕಾರಗಳು, ಹಾಗೆ ಕಳಸದ ವಿಧಿವಿಧಾನಗಳು, ಯಂತ್ರ ರಚನೆ ಎಲ್ಲವನ್ನ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಳಿಸಿದ್ದೇನೆ. ನಾವು ವೈಯಕ್ತಿಕವಾಗಿ ಯಾವ ರಾಶಿಯವರಿಗೆ ಈ ಮಹಾಲಕ್ಷ್ಮಿಯ ಕೃಪೆ ಲಭ್ಯವಾಗುತ್ತೆ, ಆ ಲಭ್ಯವಾಗ್ತಕ್ಕಂಥ ಅಲಭ್ಯ ಇರತಕ್ಕಂಥ ರಾಶಿಗಳಿಗೆ ಯಾವ ಮಂತ್ರವನ್ನು ಹೇಳಬೇಕಾಗುತ್ತೆ, ರಾಶಿ ಅನುಸಾರವಾಗಿ ನಿಮಗೆ ಮಂತ್ರವನ್ನು ನಾನು ಕೊಡ್ತಾ ಇದ್ದೇನೆ. ಈ ದಿನ ಈ ಮಂತ್ರವನ್ನು ನೀವು ಬೆಳಗ್ಗೆ ಹೇಳ್ತಕ್ಕಂಥದ್ದು ಭಾಳ ಪ್ರಶಸ್ತ. ಸಂಧ್ಯಾ ಸಮಯಕ್ಕಿಂತ ಬೆಳಗ್ಗೆ ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು, ಲಕ್ಷ್ಮೀ ಪೂಜೆಯಾದರೂ ಆಗಲಿ ಬಿಡಲಿ, ಇದನ್ನು ಭಾಳ ಮುಖ್ಯವಾಗಿ ಹೇಳಬೇಕು. ಇದು ವೈಯಕ್ತಿಕವಾಗಿರ್ತಕ್ಕಂಥ ಉದ್ದೇಶಕ್ಕೋಸ್ಕರ. ಯಾರು ಲಕ್ಷ್ಮಿಯ ಕೃಪೆಗೆ ಭಜನರಾಗ್ತಾರೆ ಅಂತಕ್ಕಂಥ ವಿಚಾರಗಳನ್ನು ನಾನೊಂದು ಸ್ಮಾಲ್ ಸ್ಟಡೀಸ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಅನ್ಯತಃ ಯಾರು ಇದನ್ನು ಈ ವೈಭವೀಕರಣವನ್ನು ಮಾಡೋದು ಬೇಡ. ಇದು ಒಂದು ವಿಶ್ಲೇಷಣೆ ನಿಮಗೆ ನಾನು ಕೊಡ್ತಾ ಇದ್ದೇನೆ. ನೋಡಿ, ನಾವು ಲಕ್ಷ್ಮಿಯ ಒಂದು ಕೃಪೆ, ಲಕ್ಷ್ಮೀ ಪೂಜೆ, ಅದೇ ಐಷಾರಾಮಿ ಆಗಿರ್ತಕ್ಕಂಥ ಪೂಜಾ ಪುನಸ್ಕಾರಗಳನ್ನು ಆಡಳಿತ ಮಾಡ್ತಕ್ಕಂಥದ್ದು ಶುಕ್ರಗ್ರಹ. ಹಿಮಾಕೃಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರನ ದೇವತೆ ಮತ್ತು ಅಧಿದೇವತೆ ಸಚೀದೇವಿ ಮತ್ತು ಇಂದ್ರ. ದೇವತೆಯಾಗಿ ಶುಕ್ರನ ದೇವತೆಯಾಗಿ ಸಚೀದೇವಿ ಅಂದರೆ ಇಂದ್ರನ ಪತ್ನಿ. ಅಧಿದೇವತೆ ಪ್ರತ್ಯಧಿದೇವತೆ ಅಂತ ನೋಡಿದ್ವಿ. ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಇಂದ್ರ ಅಂತ ಕೂಡ ಕರೀತಾರೆ, ಪ್ರತ್ಯಧಿದೇವತೆಯಾಗಿ. ಆದರೆ ಶುಕ್ರನ ಇಷ್ಟ ದೇವತೆಯಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ವಾಡಿಕೆ, ಹೌದಲ್ವೋ? ಶುಕ್ರ ಜಾತಕದ ಪ್ರಕಾರ ವೃಷಭ ರಾಶಿ ಮತ್ತು ತುಲಾರಾಶಿಯನ್ನು ಆಡಳಿತ ಮಾಡುತ್ತೆ. ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ 2 ಮತ್ತು 7ರ ಅಧಿಪತಿ. ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿಯ ದಿನದಲ್ಲಿ, ವರಮಹಾಲಕ್ಷ್ಮಿಯ ಒಂದು ಹಬ್ಬದ ಮುಖೇನ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥ ರಾಶಿಗಳು ಯಾವುದು, ಆ ಪಾತ್ರರಾಗದಲೇ ಇರ್ತಕ್ಕಂಥವರು ಪಾತ್ರರಾಗವರು ಸಹಿತವಾಗಿ ರಾಶಿ ಅನುಸಾರವಾಗಿ ಈ ಲಕ್ಷ್ಮಿಯ ಮಂತ್ರವನ್ನು 12 ರಾಶಿಗಳಿಗೂ ಕೂಡ ನಾನು ಕೊಡ್ತಾ ಇದ್ದೇನೆ. 108 ಬಾರಿ ನೀವು ಬೆಳಗ್ಗೆ ಹೇಳಿ. ಯಾಕೆ ಬೆಳಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತಿನ ದಿನ ಶುಕ್ರವಾರ 11:25 ಸಹಿತವಾಗಿ ಅನುರಾಧ ನಕ್ಷತ್ರವಿರುತ್ತದೆ. ಈ ಸಂದರ್ಭದಲ್ಲಿ ನೀವು ಮಂತ್ರ ಪಠಣೆಯನ್ನು ಮಾಡಿದಾಗ ನಿಮಗೆ ಶುಕ್ರನ ಅನುಗ್ರಹ, ಇಂದ್ರ ದೇವತೆಗಳ ರಾಜ, ಸಚೀದೇವಿ ಆಕೆಯ ಅನುಗ್ರಹ, ಲಕ್ಷ್ಮಿ ಅನುಗ್ರಹ ಪ್ರಾಪ್ತರಾಗ್ತದೆ. ಇಷ್ಟ ದೇವತೆ ಲಕ್ಷ್ಮೀ ಪೂಜೆ ಅಲ್ವಾ ಇವತ್ತು. ಹಾಗಾಗಿ ನಿಮಗೆ ಖಂಡಿತವಾಗಿ ಒಂದೊಂದಾಗಿ ತಿಳಿಸ್ತೇನೆ. ಒಂದೊಂದು ರಾಶಿಯವರು ಯಾವ ಮಂತ್ರವನ್ನು ಹೇಳಬೇಕು ಇವೆಲ್ಲ ಕೂಲಂಕುಷವಾಗಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ 2 ಮತ್ತು 7ರ ಅಧಿಪತಿ ಷಷ್ಠಭಾವದಲ್ಲಿ ಶುಕ್ರನಿದ್ದಾನೆ. ಹಣಕಾಸು ವಹಿವಾಟುಗಳಾಗಿರ್ಬೋದು, ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ. 6, 2ರ ಅಧಿಪತಿ 6ರ ಸ್ಥಾನ, ಸಾಲ ಮತ್ತೊಂದು ತೀರ್ತಕ್ಕಂಥದ್ದು, ಅಭಿವೃದ್ಧಿ ಬರ್ತಕ್ಕಂಥದ್ದು ಈ ಮಂತ್ರನ ಮುಖೇನವಾಗಿ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ನಿಜವಾಗ್ಲೂ ಮೇಷರಾಶಿಯವರು ಈ ಮಂತ್ರವನ್ನು ಹೇಳಿ ಸರಳವಾಗಿ ಕೊಡ್ತಾ ಇದ್ದೇನೆ. 108 ಬಾರಿ ಈ ಮಂತ್ರವನ್ನು ಎಕ್ಸ್ಪೆಷಲಿ ಪೂರ್ವಾಭಿಮುಖವಾಗಿ ಕೂತು ಹೇಳ್ತಕ್ಕಂಥದ್ದು ಒಳ್ಳೆಯದು. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಇದು ಎಕ್ಸ್ಪೆಷಲಿ ಮೇಷರಾಶಿಯವರಿಗೆ ಅಭಿವೃದ್ಧಿ, ಲಕ್ಷ್ಮಿಯ ಕೃಪಾ ಕಟಾಕ್ಷ. ಯಾಕೆಂದರೆ
ನಿಮಗೆ 2 ಮತ್ತು ಧನಾಧಿಪತಿ ಕುಟುಂಬಕ್ಕೆ ಮದುವೆ ವಿಚಾರಗಳಲ್ಲಿ ಡಿಲೇ ಆಗ್ತಿದೆ, ಮತ್ತೊಂದು ಆಗ್ತಿದೆ ಮೇಷರಾಶಿಯವರಿಗೆ ಅಂತಕ್ಕಂಥವ್ರು ಪೂರ್ವಾಭಿಮುಖವಾಗಿ ಸಂಕಲ್ಪ ಸಹಿತವಾಗಿ ನಿಮ್ಮ ಸಮಸ್ಯೆಗೆ ಏನಿದೆ, ಸಾಲವಾಗಿದೆಯಾ, ಮದುವೆಯಲ್ಲಿ ಅಡೆತಡೆ ಇದೆಯಾ, ಹಣಕಾಸು ಸರಿಯಾಗ್ತಿಲ್ವಾ, ದಾಂಪತ್ಯದಲ್ಲಿ ಕೊರತೆ ಇದೆಯಾ, ಮೇಷರಾಶಿಯವರು ಹೇಳಿ. ಮೇಷರಾಶಿಯವರು ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು 108 ಬಾರಿ ಸಂಕಲ್ಪ ಸಹಿತವಾಗಿ ಹೇಳಿ. ಅನುರಾಧ ನಕ್ಷತ್ರ ಇರೋದ್ರಿಂದ ನಿಮ್ಮ ಕಾರ್ಯವಾದ ಮೇಲೆ ಯಶಸ್ಸು ಸಿಗುತ್ತೆ. ಆ ದಿನದ ಅನುಗ್ರಹ ನಿಮಗೆ ಲಭ್ಯವಾಗುತ್ತೆ. ಲಕ್ಷ್ಮಿಯ ಕೃಪೆ ಭಜನರಾಗ್ತೀರಿ ಕೂಡ, ಇದು ಸತ್ಯ. ಎರಡನೇದಾಗಿ ರಾಶಿ ತಗೊಂಡಾಗ ವೃಷಭ ರಾಶಿ ತಗೊಳ್ತೀವಿ. ವೃಷಭ ರಾಶಿ ಅಧಿಪತಿ ಶುಕ್ರ ನೀಚನಾಗಿ ಪಂಚಮದಲ್ಲಿದ್ದಾನೆ, ಆದರೆ ಪೂರ್ವ ಪುಣ್ಯದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಲಕ್ಷ್ಮಿಯ ಕಟಾಕ್ಷ ಲಭ್ಯವಿರುತ್ತೆ. ಏನು ವೃಷಭ ರಾಶಿಯವ್ರಿಗೆ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರೋ, ಎಲ್ಲವನ್ನು ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೀರೋ, ತನ್ನ ಸಂಸಾರಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತಕ್ಕಂಥವ್ರಿದ್ದೀರೋ, ನಿಮಗೆ ಸ್ವಲ್ಪವಾದರೂ ನೆಮ್ಮದಿಯನ್ನು ಕೊಡುತ್ತೆ. ಸ್ವಲ್ಪವಾದವನ್ನು ನೆಮ್ಮದಿ ಕೊಡ್ತಕ್ಕಂಥದ್ದು ವೃಷಭ ರಾಶಿಯವರು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ರೀಂ ಶ್ರೀಂ ಕ್ರೀಂ ನಮಃ ಬರ್ಕೊಳ್ಳಿ. ಓಂ ರೀಂ ಶ್ರೀಂ ಕ್ರೀಂ ನಮಃ 108 ಬಾರಿ ಮಂತ್ರವನ್ನು ಹೇಳಿ. ನೀವು ಕೂಡ ಪೂರ್ವಾಭಿಮುಖವಾಗಿ ಕೂತು ಹೇಳಿ. ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಖಂಡಿತವಾಗಿ ಮಂತ್ರ ಸಮೇತವಾಗಿ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ. ಪೂರ್ವ ಪುಣ್ಯ ಪ್ಯೂರಿಫಿಕೇಷನ್ ಆಗಿಬಿಡುತ್ತೆ. ನಿಮಗೆ ಕೆಟ್ಟ ಕರ್ಮಗಳೆಲ್ಲ ದೂರವಾಗ್ತದೆ. ಅಪ್ಪ ಇಂದಿನ ಜನ್ಮದಲ್ಲಿ ಏನಪ್ಪ ಕರ್ಮ ಮಾಡಿದ್ದೆ ನಾನು, ಅಟ್ಲೀಸ್ಟ್ ಈ ಜನ್ಮದಲ್ಲಾದರೂ ತಾಯಿ ಅನುಗ್ರಹ ಸಿಗಲಿ ಅಂತ ಮಂತ್ರ ಹೇಳಿ. ಮಂತ್ರ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಮಿಥುನ ರಾಶಿ ನೋಡಿ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರ್ಬೋದು. ಮಿಥುನ ರಾಶಿಯವರಿಗೆ ಬುಧನ ತತ್ವ, ನಾನಾ ರೀತಿಯಾದ ವ್ಯಾಧಿಗಳಿರಬಹುದು. ಶುಕ್ರ ಕೂಡ ಚತುರ್ಥ ಭಾವದಲ್ಲಿದ್ದಾನೆ, ಕೇಂದ್ರಗತನ ಆಗಿರೋದ್ರಿಂದ ಸ್ವಲ್ಪ ಕನ್ಸೇಷನ್, ಸ್ನೇಹಿತರಿಂದ ಮೋಸ ಹೋಗಬಹುದು, ದಾಂಪತ್ಯದಲ್ಲಿ ವಿರಹಗಳು ಬರಬಹುದು, ಮನಸ್ಥಿತಿ ಸರಿಯಾಗಲಿಕ್ಕೆ. ಶುಕ್ರ ನಿಮಗೂ ಕೂಡ ನೀಚನದಲ್ಲಿರೋದ್ರಿಂದ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ, ಹಣಕಾಸು ಸಮಸ್ಯೆ, ಇವೆಲ್ಲವನ್ನು ಹೋಗಲಾಡಿಸ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಈ ಮಿಥುನ ರಾಶಿಯವರಿಗೆ ಮಂತ್ರ ಓಂ ಐಂ ಕ್ಲೀಂ ಸೋಂ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ ನೋಡಿ. ಆ ಮಂತ್ರನೇ ಒಂದು ರೀತಿಯಾಗಿ ನಿಮ್ಮ ಮನಃಶಾಂತಿಯನ್ನು ಕೊಡುತ್ತೆ. ಓಂ ಐಂ ಕ್ಲೀಂ ಸೋಂ ಇಷ್ಟು ಮಾತ್ರ ಹೇಳಿ. 108 ಬಾರಿ ಉತ್ತರ ಅಭಿಮುಖವಾಗಿ ಕೂತು. ಇದು ಭಾಳ ವಿಶೇಷ. ಈ ಮಂತ್ರವನ್ನು ಹೇಳ್ತಾ ಬನ್ನಿ. ಹಾಗೆ ಕಟಕ ರಾಶಿಯವರು ನೋಡಿ, ಕಟಕ ರಾಶಿಯವ್ರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸ ಆಗಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲಾಭ ಇಲ್ಲ. ಎಷ್ಟು ಪ್ರೀತಿ ತೋರಿಸೋಣ ಗುರುಗಳೇ, ನಾನು ಪ್ರೀತಿ ಯಾರಿಂದ ನನಗೆ ಸಿಗಲ್ಲ, ಎಲ್ಲರಿಗೂ ಒಳ್ಳೆಯ ಪ್ರೀತಿಯಿಂದ ಆಧಾರದಿಂದ ಮಾಡ್ತೀನಿ, ಆದರೂ ಪ್ರೀತಿ ಸಿಗ್ತಾ ಇಲ್ಲ ನನಗೆ. ಸೊ ಕಟಕ ರಾಶಿಯವ್ರಿಗೆ ಶುಕ್ರ ನೀಚನಿದ್ದಲ್ಲೇ ಹಲವಾರು ಲಾಭಕ್ಕೋಸ್ಕರ ನೆಮ್ಮದಿಗೋಸ್ಕರ ಒದ್ದಾಡ್ತಾ ಇದ್ರ, ಇವೆಲ್ಲ ನೆಮ್ಮದಿ ಸಿಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಈ ಮಂತ್ರ ಖಂಡಿತವಾಗಿ ಹೇಳಿ. ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅತೀ ಅವಶ್ಯಕ. ಶುಕ್ರನ ಕೃಪೆಗೆ ಪಾತ್ರರಾಗ್ತೀರಾ. ವಿಲಾಸಿ ಜೀವನ, ನೆಮ್ಮದಿ, ಐಷಾರಾಮಿ ಕಾರ್ಯಗಳನ್ನು ಪಡಿತಕ್ಕಂಥ ಶಕ್ತಿ ನಿಮಗೆ ಬರುತ್ತೆ. ಖಂಡಿತ ಮನಸ್ಸಿಟ್ಟು ಹೇಳಿ. ಯಾವುದೇ ಕಾರಣಕ್ಕೂ ಮಂತ್ರವನ್ನು ಹೇಳೋದ್ರಿಂದ ಓರಾ ಶುದ್ಧವಾಗ್ತದೆ. ಯಾವುದೇ ಆದಂಥ ತಪ್ಪಿಲ್ಲ. ನಿಜವಾಗ್ಲೂ ಮಾಡಿ, ಒಳ್ಳೆಯದಾಗುತ್ತೆ. ಸಿಂಹರಾಶಿ ಹೆಸರು ಕೀರ್ತಿ ಪ್ರತಿಷ್ಠೆ ಇಲ್ಲ. ನಾನು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಲಾಭ ಸಿಗ್ತಾ ಇಲ್ಲ. ನಾನು ಏನೇ ಒಂದು ಗಮ್ಮತ್ತಿನಿಂದ ಮಾಡಿದ್ರೂ ಕೂಡ ರೆಕಗ್ನೈಸ್ ಯಾರು ಮಾಡ್ತಾ ಇಲ್ಲ. ಹಣಕಾಸು, ಕುಟುಂಬ ಸ್ವಲ್ಪ ಸಮಸ್ಯೆ ಇದೆ ಗುರುಗಳೇ. ಸಿಂಹರಾಶಿ ಏನು ಮಾಡ್ಬೋದು? ನಿಮಗೂ ಕೂಡ ಶುಕ್ರ ನೀಚದಲ್ಲಿ 2ರ ಸ್ಥಾನದಲ್ಲಿದ್ದಾನೆ. ನನ್ನ ಮಾತೆ ನನಗೆ ವೈರಿ ಆಗ್ತಾ ಇದೆ ಯಾಕೋ. ಇದೆಲ್ಲ ತಪ್ಪಿಸ್ಬೇಕಾದ್ರೆ, ಹಾಗೆ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕಾದ್ರೆ, ನಿಮ್ಮ ದಾಂಪತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗಬೇಕಾದ್ರೆ ಓಂ ರೀಂ ಶ್ರೀಂ ಸೋಂ ಈ ಮಂತ್ರ. ಓಂ ರೀಂ ಶ್ರೀಂ ಸೋಂ ಈ ಮಂತ್ರವನ್ನು ಹೇಳಬೇಕು. ಖಂಡಿತವಾಗಿ ನಿಮಗೆ ಶುಭವಾಗ್ತಕ್ಕಂಥದ್ದಿರುತ್ತೆ. ಓಂ ರೀಂ ಶ್ರೀಂ ಸೋಂ. ಸಿಂಹರಾಶಿಯವರು 108 ಬಾರಿ ಪೂರ್ವಾಭಿಮುಖವಾಗಿ ಕೂತು ಹೇಳಿ, ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರು
ತನ್ನಲ್ಲೇ ಇದ್ದಾನೆ, ಯಾರೂ ಸಹಾಯಕ್ಕೆ ಬರಲ್ಲ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ಆಗ್ತಿದೆ ಗುರುಗಳೇ. ನನ್ನ ಸಂಗಾತಿ ನನ್ನ ಮಾತೇ ಕೇಳಲ್ಲ ಗುರುಗಳೇ. ನನ್ನ ಸ್ಟ್ರಿಕ್ಟ್ನೆಸ್ಸಿಂದ ಅವ್ರಿಗೆ ಸಮಸ್ಯೆ ಆಗ್ತಿದೆ ಗುರುಗಳೇ. ಬಟ್ ಲಗ್ನದಲ್ಲೇ ಶುಕ್ರನಿದ್ದಾನೆ ಈಗ ಅಟ್ ಪ್ರೆಸೆಂಟ್ ಗೋಚಾರ ಫಲ. ನೀಚ ಭಂಗವಾಗಿ ರಾಜಯೋಗ ಬರ್ತಕ್ಕಂಥದ್ದು. 9ರ ಅಧಿಪತಿ ಕೂಡ ಹೌದು. ಹಣಕಾಸಿನಲ್ಲಿ ತೊಂದರೆ ಇರತಕ್ಕಂಥವ್ರು ಕನ್ಯಾ ರಾಶಿಯವರು ಈ ಮಂತ್ರವನ್ನು ಹೇಳಿ. ಓಂ ಶ್ರೀಂ ಐಂ ಸೋಂ. ಓಂ ಶ್ರೀಂ ಐಂ ಸೌಂ. ಈ ಮಂತ್ರವನ್ನು ನೀವು ಕೂಡ ಉತ್ತರ ಅಭಿಮುಖವಾಗಿ ಕೂತು 108 ಬಾರಿ ಹೇಳ್ತಕ್ಕಂಥದ್ದು ಭಾಳ ಶುಭ. ತುಲಾರಾಶಿ ನೋಡಿ, ತುಲಾರಾಶಿಯವ್ರಿಗೆ ಅಯ್ಯೋ ನನ್ನ ಕೈಲಿ ಸಾಕಾಗ್ಬಿಟ್ಟಿದೆ ಗುರುಗಳೇ, ಏನು ಮಾಡೋಣ, ನನ್ನ ಕೈಲಿ ಯಾವುದೋ ಹಣಕಾಸಿಲ್ಲ, ಏನಾದರೂ ಲಿಟಿಗೇಷನ್ನು ಸಮಸ್ಯೆ, ಸರಿಯಾಗಿ ಅಭಿವೃದ್ಧಿ ಇಲ್ಲ, ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಇದೆ, ಮನಸ್ಸೆಲ್ಲ ಹಾರಾಟ ಆಗ್ತಿದೆ, ಯಾವುದೋ ನಿರ್ಧಾರ ತೊಗೊಳ್ಳೋದು ಕಷ್ಟ ಆಗ್ತದೆ, ಏನು ಮಾಡೋದು? ಶುಕ್ರನ ಪಾತ್ರ ಅಂದರೆ ಶುಕ್ರನ ಅನುಗ್ರಹಕ್ಕೆ, ಲಕ್ಷ್ಮೀ ಅನುಗ್ರಹಕ್ಕೆ ಪಾತ್ರ ಆಗಬೇಕಾದ್ರೆ ನೀವು ಕೂಡ ತುಲಾರಾಶಿಯವರಾಗಿರೋದು ಪೂರ್ವಾಭಿಮುಖವಾಗಿ ಕೂತು ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ. ಓಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅತಿ ವಿಶೇಷತೆ, ಖಂಡಿತವಾಗಿ ಹೇಳಿ. ಹಾಗೆ ನೋಡಿ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ 7 ಮತ್ತು 12ರ ಅಧಿಪತಿ. 7 ಮತ್ತು 12ರ ಅಧಿಪತಿ ಲಾಭದಲ್ಲೇ ಕೂತಿದ್ದಾನೆ. ಶುಕ್ರನ ಅನುಗ್ರಹ, ಆದರೆ ನೀಚ. ವ್ಯಾಪಾರ, ದಾಂಪತ್ಯ ಸುಖ ಇನ್ನಷ್ಟು ಸುಖದಾಯಕವಾಗಲಿಕ್ಕೆ, ನಿಮ್ಮ ಡಿಸೈರ್ ಫುಲ್ಫಿಲ್ ಆಗಲಿಕ್ಕೆ, ವೃಶ್ಚಿಕ ರಾಶಿಯವರಿಗೆ ತಮ್ಮ ದಾಂಪತ್ಯದ ಸಮಸ್ಯೆಗಳು ದೂರ ಆಗಿ ಬೇಗ ಮದುವೆ ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ವಿಶೇಷವಾಗಿರತಕ್ಕಂಥ ಪಾತ್ರ. ಹಾಗೆ ನಿಮಗೆ ದಾಂಪತ್ಯದ ಸುಖ ಮ್ಯಾಕ್ಸಿಮಮ್ ಸಿಗುತ್ತೆ. ಈ ಮಂತ್ರ ಹೇಳ್ಕೊಳ್ಳಿ ವೃಶ್ಚಿಕ ರಾಶಿಯವರು. ಓಂ ಕ್ಲೀಂ ರೀಂ ಶ್ರೀಂ ನಮಃ. ಭಾಳ ವಿಶೇಷತೆ. ಓಂ ಕ್ಲೀಂ ರೀಂ ಶ್ರೀಂ ನಮಃ. ಓಂ ಕ್ಲೀಂ ರೀಂ ಶ್ರೀಂ ನಮಃ. ಈ ಮಂತ್ರವನ್ನು 108 ಬಾರಿ ನೀವು ಕೂಡ ಉತ್ತರಾಭಿಮುಖವಾಗಿ ಕೂತು ಹೇಳ್ತಕ್ಕಂಥದ್ದು ಭಾಳ ಶುಭ. ಧನುರಾಶಿ ನೋಡಿ, ಧನುರಾಶಿಯವ್ರಿಗೆ ಸಾಫ್ಟಾಗಿರ್ತಕ್ಕಂಥ ಕೆಲಸಗಳು ಬೇಕು. ದಾಂಪತ್ಯ ಸ್ವಲ್ಪ ಸಮಸ್ಯೆ ಇದ್ದೇ ಇರ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು. ಶುಕ್ರ ದಶಮದಲ್ಲಿದ್ದಾನೆ, ನೀಚನಾಗಿದ್ದಾನೆ. ನಿಮಗೂ ಕೂಡ ಶುಕ್ರನ ಅನುಗ್ರಹ, ಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗಬೇಕಾದ್ರೆ ಧನುರಾಶಿಯವರು ಓಂ ರೀಂ ಕ್ಲೀಂ ರೀಂ ನಮಃ. ಓಂ ರೀಂ ಕ್ಲೀಂ ರೀಂ ನಮಃ 108 ಬಾರಿ ಪೂರ್ವಾಭಿಮುಖವಾಗಿ ಕೂತು ಹೇಳಿ, ಶುಭವಾಗ್ತದೆ. ಮಕರ ರಾಶಿ. ಮಕರ ರಾಶಿಯವ್ರಿಗೂ ಅಷ್ಟೇ, ಯೋಗಾಧಿಪತಿ ಶುಕ್ರ, 5 ಮತ್ತು 10ರ ಅಧಿಪತಿ 9ರಲ್ಲಿ ಕೂತಾನೆ. ಭಾಗ್ಯದ ಕೊರತೆ ಆಗಬಹುದು. ಆ ಭಾಗ್ಯೋದಯವನ್ನು ತಗೊಳ್ಳೋಕ್ಕೋಸ್ಕರ ಮಕರ ರಾಶಿಯವರು ನಿಜವಾಗಲೂ ಲಕ್ಷ್ಮೀ ಕೃಪೆಗೆ ಪಾತ್ರ ಆಗ್ತೀರಿ. ಓಂ ಐಂ ಕ್ಲೀಂ ಶ್ರೀಂ ನಮಃ. ಓಂ ಐಂ ಕ್ಲೀಂ ಶ್ರೀಂ ನಮಃ. ಉತ್ತರಾಭಿಮುಖವಾಗಿ ಕೂತು 108 ಬಾರಿ ಮಂತ್ರವನ್ನು ಹೇಳಿ. ಕುಂಭರಾಶಿ. ಕುಂಭರಾಶಿಗೂ ಕೂಡ 4 ಮತ್ತು 9ರ ಅಧಿಪತಿ. ಸುಖ ಬೇಕು, ವಿಲಾಸಿ ಜೀವನ ಬೇಕು, ಕಾರ್ ಬೇಕು, ಬಂಗಲೆ ಬೇಕು, ಭಾಗ್ಯ ಬೇಕು. ಅಷ್ಟಮದಲ್ಲಿ ಕೂತಿದ್ದಾನೆ, ಸ್ವಲ್ಪ ಸಮಸ್ಯೆ ಆಗ್ತಿದೆ. ಶುಕ್ರನ ಅನುಗ್ರಹ ನಿಮಗೂ ಬೇಕಾದಲ್ಲಿ ಕುಂಭರಾಶಿಯವರು ಓಂ ರೀಂ ಐಂ ಶ್ರೀಂ ನಮಃ. ಓಂ ರೀಂ ಐಂ ಶ್ರೀಂ ನಮಃ. ವಿಶೇಷವಾಗಿರ್ತಕ್ಕಂಥ ಮಂತ್ರ. ನಿಜವಾಗ್ಲೂ ಕುಂಭರಾಶಿಯವರಿಗೆ ನಿಮ್ಮ ಏನು ಕನಸು ಕಾಣ್ತಿದ್ರೋ ಆ ಕನಸನ್ನು ನನಸು ಮಾಡತಕ್ಕಂಥದ್ದಿರುತ್ತೆ. ನೀವು ಕೂಡ ಉತ್ತರ ಅಭಿಮುಖವಾಗಿ ಕೂತು ಮಂತ್ರವನ್ನು ಹೇಳಿ 108 ಬಾರಿ ವೈಯಕ್ತಿಕವಾಗಿ ಶುಕ್ರನ ಅನುಗ್ರಹಕ್ಕೆ ಪಾತ್ರ ಆಗ್ತೀರಾ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೂ ಅಷ್ಟೇ ಯಾವಾಗಲೂ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಶುಕ್ರ ನಿಮಗೆ ತಂದುಕೊಡುತ್ತೆ. ಈಗ ಸಪ್ತಮದಲ್ಲಿ ಕೂತಿದ್ದಾನೆ. ಮದುವೆ ವಿಚಾರಗಳಿಗೆ ವಿಶೇಷತೆ. ನೆರೆಹೊರೆ, ಸಹೋದರ ಸಹೋದರಿಯರ ಸಮಸ್ಯೆಗಳು, ಲಿಟಿಗೇಷನ್ಸು, ಕಿರಿಕಿರಿ ಆಗ್ತಕ್ಕಂಥದ್ದು. ನಿಮಗೆ ಸಂಪಾದನೆ ಆಗದಲ್ಲೇ ಇರತಕ್ಕಂಥ ಹಣ ಬರಬೇಕಾ? ಮೀನರಾಶಿಯವರು ಶುಕ್ರನ ಅನುಗ್ರಹಕ್ಕೆ ಪಾತ್ರ ಆಗಬೇಕಾ? ನೋಡಿ ಈ ಮಂತ್ರ ಓಂ ಶ್ರೀಂ ರೀಂ ಐಂ ನಮಃ. ಓಂ ಶ್ರೀಂ ರೀಂ ಐಂ ನಮಃ. ಪೂರ್ವಾಭಿಮುಖವಾಗಿ ಕೂತು ಈ ಮಂತ್ರವನ್ನು ಹೇಳಿ. ನಿಜವಾಗ್ಲೂ
ಮಹಾಲಕ್ಷ್ಮಿ ನಿಮಗೆ ವೈಯಕ್ತಿಕವಾಗಿ ಇದನ್ನು ಬೆಳಗ್ಗೆ ಹೇಳ್ತಕ್ಕಂಥದ್ದು ಅನುರಾಧ ನಕ್ಷತ್ರ ಇರೋದ್ರಿಂದ ಮಂತ್ರ ಹೇಳಿದ ಮೇಲೆ ಯಶಸ್ಸು ಸಿಗುತ್ತೆ. ನಿಜವಾಗ್ಲೂ ಗುರುಗಳೇ ಒಂದು ದಿವಸ ಹೇಳಿದ್ರೆ ಇದು ಸಿಗುತ್ತಾ? ಖಂಡಿತ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ದಿನವಾದ್ದರಿಂದ ಆ ಕೃಪೆಗೆ ಪಾತ್ರರಾಗ್ತೀರಾ. ಅಟ್ಲೀಸ್ಟ್ ಡಿಸೈರ್ ನಿಮ್ಮ ಸಮಸ್ಯೆಗಳಿಗೆ ಒಂದು ಸಣ್ಣ ಪರಿಹಾರ ನಾನು ಕೊಟ್ಟಿದ್ದೇನೆ. ವರಮಹಾಲಕ್ಷ್ಮಿ ನಿಮಗೆ ಒಳ್ಳೇದು ಮಾಡಲಿ. ಮಂತ್ರದ ಮುಖೇನ ಮಂತ್ರ ಹೇಳೋದ್ರಿಂದ ಸಿದ್ಧಿ ಜಾಸ್ತಿ ಆಗುತ್ತೆ. ಶುಭ ಕಾಲದಲ್ಲಿ ಮಂತ್ರ ಹೇಳಿದ್ರೆ ಕೂಡ 1000 ಪಟ್ಟು ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಸತ್ಯ. ಈ ಮಂತ್ರದ ಮುಖೇನ ನಿಮಗೆ ಶುಕ್ರನ ಅನುಗ್ರಹ ಸಿಗಲಿ. ವಿಲಾಸಿ ಜೀವನ, ಕಾರು, ಬಂಗ್ಲೆ, ವೈವಾಹಿಕ ಜೀವನ ಎಲ್ಲವೂ ಶುಭವಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಶುಭವಾಗಲಿ.